ನೋಡಿ, ತಮ್ಗೆ ಗೊತ್ತಿದೆ, ಕಾಂಗ್ರೆಸ್ಸು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ 70 ವರ್ಷಗಳಲ್ಲಿ ಸುಮಾರು 50 ವರ್ಷಕ್ಕಿಂತ ಮೇಲ್ಪಟ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ದಲ್ಲಿದೆ. ಎಲ್ಲಾದರೂ ಕಾಂಗ್ರೆಸ್ ಪಕ್ಷ ಈ ರೀತಿ ಹಿಂದುಳಿದವ್ರು ಕಸ್ಕೊಂಡು ಅಲ್ಪಸಂಖ್ಯಾತರಿಗೆ ಕೊಡುವಂಥದ್ದು, ಅಲ್ಪಸಂಖ್ಯಾತರು ಅವ್ರದ್ದು ಇದ್ದೇ ಇರ್ತದೆ. ಆದರೆ ಹಿಂದುಳಿದವ್ರು ಕಸ್ಕೊಂಡು ಅಲ್ಪಸಂಖ್ಯಾತರಿಗಾಗಲಿ ಅಂಥವು ಯಾವ್ದಾದ್ರು ಕೆಲಸ ಹಿಂದೆ ಮಾಡಿದಾರ? ಅಥವಾ ಈ ಮೀಸಲಾತಿ ಕಲ್ಪನೆಯನ್ನು ತಂದವರೇ ಕಾಂಗ್ರೆಸ್ನವರು, ಕೊಟ್ಟವರು ನಾವೇ ಕಸ್ಕೋತೀವಿ. ಮೋದಿಯವರು ಬಹುಶಃ ಹತಾಶರಾಗಿದ್ದಾರೆ. ಯಾಕಂದರೆ ಈಗ ಅವರು ಬರ್ತಾ ಪ್ರಧಾನಮಂತ್ರಿಗಳಿಗೆ ಶೋಭೆ ತರೋದಿಲ್ಲ. ಮೊನ್ನೆ ಅವರು ಮಂಗಲ ಸೂತ್ರದ ಬಗ್ಗೆ ಮಾತಾಡಿದರು. ಒಬ್ಬ ಪ್ರಧಾನಮಂತ್ರಿಯಾಗಿ ಮಂಗಲ ಸೂತ್ರ, ತಾಳೆ, ಗೀಡಿ ಅವರಿಗೆ ಶೋಭೆ ತರುವಂಥದ್ದಲ್ಲ. ಅವ್ರ ಗಂತೆಗೆ ತಕ್ಕಾಗಿ ಇವತ್ತು ಸಹ ಬಹುಶಃ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲೂ ಕೂಡ ಮಂಗಲ ಸೂತ್ರ, ಆಮೇಲೆ ಈ ತಾಳಿ ಗಿಡಿ ಅಂತ ನಾವು ಮಾತಾಡೋದಿಲ್ಲ, ಎಂದೂ ಕೂಡ ಮಾತಾಡೋದಿಲ್ಲ. ನಾವು ಮಂಗಲ ಸೂತ್ರ, ಈ ತಾಳಿ ವಿಚಾರನೇ ಮಾತಾಡೋದಿಲ್ಲ. ಅದ್ರ ಬಗ್ಗೆ ತನ್ನದೇ ಆದಂಥ ಒಂದು ಗಾಂಭೀರ್ಯತೆ ಇದೆ, ತನ್ನದೇ ಆದಂಥ ಒಂದು ಪವಿತ್ರತೆ ಇದೆ. ಮಂಗಲಸೂತ್ರ ಆಗಲಿ ಅದನ್ನು ಹೇಳ್ಕೊಂಡು ಮಂಗಲಸೂತ್ರ ತಾಳಿಯನ್ನು ಹೇಳ್ತರುವುದು ಸರಿಯಲ್ಲ. ಅದರ ಪವಿತ್ರತೆಗೆ ಅದು ಒಂದು ಇದಕ್ಕೆ ನಾವು ಧಕ್ಕೆ ತರುವಂಥ ಕೆಲಸ ಮಾಡಬಾರ್ದು. ಹಾಂ, ನಾಳೆ ನಾನು ಕೂಡ ಈ 14 ಮತಕ್ಷೇತ್ರ ನಮ್ಮ ರಾಜ್ಯದಲ್ಲಿ ಏನಿದ್ದಾವೆ, ಏನು ಚುನಾವಣೆ ಹೋಗ್ತದೆ, ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ವಾತಾವರಣ ಇದೆ. ನಾನು ಕೂಡ ಇವತ್ತು ಬೆಳಗ್ಗೆನೇ ಒಂದು ಇದು ಮಾಡಿ ಕಳಿಸಿದ್ದೀನಿ, ಒಂದು ವಿಡಿಯೋ ಮಾಡಿ ಕಳಿಸಿದ್ದೀನಿ. ರಾಜ್ಯದ ಜನತೆಗೆ, ಎಲ್ಲ ಹಿರಿಯರಿಗೆ, ತಾಯಂದರಿಗೆ, ಸಹೋದರ ಸಹೋದರಿಗೆ, ಯುವಕ ಮಿತ್ರರಿಗೆ ನಾವು ಇವತ್ತಿಗೊಂದು ಬದಲಾವಣೆಯನ್ನು ತರಬೇಕು ದೇಶದಲ್ಲಿ. 10 ವರ್ಷ ನರೇಂದ್ರ ಮೋದಿಯವರು ತಮ್ಮ ಆಶ್ವಾಸನೆಗಳೇನು ಕೊಟ್ಟಿದ್ರು ಯಾವುದೂ ಕೂಡ ಆಗಿಲ್ಲ. ಒಳ್ಳೆಯ ದಿನಗಳು ಬಂದಿಲ್ಲ. ಭ್ರಷ್ಟಾಚಾರ ಅಂತೂ ಎಲೆಕ್ಟ್ರಲ್ ಬಾಂಡ್ನಲ್ಲಿ ತಾವು ನೋಡಿದ್ದೀರಿ. ಅದು ಯಾವ ರೀತಿ ಸುಮಾರು 7,500 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ. ಅದೊಂದು ದೊಡ್ಡದಾದಂಥ ಹಗರಣ ಅದು. ಆ ಜೊತೆಗೆ ಯುವಕರು ಕೂಡ ನಿರಾಶರಾಗಿದ್ದಾರೆ. ಯುವಕರಿಗೇನು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ವಿ, 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು, ಅದಾಗಿಲ್ಲ. ರೈತರ ಆದಾಯ ದ್ವಿಗುಣ ಮಾಡಬೇಕಾಗಿತ್ತು, ಅದು ದ್ವಿಗುಣ ಆಗಿಲ್ಲ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾವಾಗ ನಮ್ಮ ಕೇಂದ್ರ UPA ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಜನರ ಅಭಿವೃದ್ಧಿಗೆ ಶ್ರಮಿಸಿದ್ದಾವೆ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಏನು ನಾಳೆ ಮತದಾನಕ್ಕೆ ಹೋಗ್ತಾರೆ ಅವರೆಲ್ಲರಿಗೂ ನಾವು ಕೈ ಜೋಡಿಸಿ ವಿನಂತಿ ಮಾಡ್ಕೊತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಮತವಾಕಿ ಇವತ್ತೊಂದು ದಿವಸ 14 ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಗೆಲುವು ತಂದು ಕೊಡ್ರಿ, ತಮ್ಮ ರಾಜ್ಯದ ಅಭಿವೃದ್ಧಿಗೆ ತಾವು ಕೈ ಜೋಡಿಸ್ರಿ ಅಂಥೇಳಿ, ಮತ್ತು ಬಡವರ ಪರವಾಗಿ, ರೈತರ ಪರವಾಗಿರುವಂಥ ಸರ್ಕಾರಕ್ಕೆ ತಾವು ಬೆಂಬಲ ಕೊಡ್ರಿ ಅಂಥೇಳಿ ನಾನು ಕೂಡ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊತೇನೆ. ನಮಸ್ಕಾರ. ಬಳ್ಳಾರಿ ನೋಡಿ, ಕೃಷ್ಣಾ ನೀರಿನ ಹಂಚಿಕೆ, ಕೃಷ್ಣಾ ತೀರ್ಪು 2ನೇ ತೀರ್ಪೇನಿದೆಲ್ಲ, ಬ್ರಿಜೇಶ್ ಕುಮಾರ್ ತೀರ್ಪು ಏನು 2010 ಬಂತು. ಕ್ಲಾರಿಫಿಕೇಷನ್ ಆರ್ಡ್ರು 2013 ಬಂತು, ಅದು ಅಂತಿಮ. ಹೀಗಾಗಿ 173 TMC ಸಂಪೂರ್ಣವಾಗಿ ಹಂಚಿಕೆ ಆಗಿದೆ. ಬಹುಶಃ ದೇವೇಗೌಡರು ಅದನ್ನು ತಿಳ್ಕೊಂಡು ಮಾತನಾಡಬೇಕಾಗಿತ್ತು. ಆ 173 TMCಯಲ್ಲಿ ಯಾವ್ಯಾವ ಯೋಜನೆಗಳಿಗೆ ಅಷ್ಟು ಅಂತ ನಿರ್ದಿಷ್ಟವಾಗಿ ಕೊಟ್ಟಿದ್ದಾರೆ. ಉದಾಹರಣೆಗಾಗಿ ಮುಳ್ವಾಡಿಗೆ 55, ಚಿಮ್ಮಲಿಗೆ 18, ಗುತ್ತಿ ಬಸವಣ್ಣಗೆ 20, ಹಿಂಗೆ TMCನ ಹಂಚಿಕೊಟ್ಟಿದ್ದಾರೆ. ಇನ್ನು ಅಲ್ಲಿ ತುಂಗಭದ್ರಾ 130 TMCಯಲ್ಲಿ UKP ಹಂತ 3ರಲ್ಲಿ, ಅಲ್ಲಿ 43 TMC ಏನಿದೆ ತುಂಗಭದ್ರಾ, ಅದರಲ್ಲಿ ಹಳೆಯ ಯೋಜನೆಗಳನ್ನ ಏನು ಮಾಡಿದ್ವಿ ಅದಕ್ಕೆ ಅದನ್ನು ಸರಿದೂಗಿಸ್ಕೊಂಡಿದ್ದಾರೆ. ಹೀಗಾಗಿ ಒಂದೇ ಒಂದು TMC ಅಷ್ಟು ನೀರು ಕೊಡಲಿಕ್ಕೆ ಇವತ್ತೊಂದು ದಿವಸ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ನ್ಯಾಯಾಧಿಕರಣದಲ್ಲಿ ಇಲ್ಲ. ಹೀಗಾಗಿ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ದಯವಿಟ್ಟು ಹಿರಿಯರಾದಂಥ ದೇವೇಗೌಡರು ತಿಳ್ಕೊಂಡವ್ರಿದ್ದೀರಿ. ನಿಮಗೆ ಬೇಕಾದ್ರೆ ಅವ್ರಿಗೆ ಕಾಪಿ ಕಳಿಸ್ತೇನೆ, ನಾನು ಒಂದು ಕಾಪಿ ಬೇಕಾದ್ರೆ ಅವ್ರಿಗೆ ಮೇಲ್ ಮಾಡ್ತೀನಿ. ನೋಡಿ, ಹಿಂಗಿದೆ ತೀರ್ಪಲ್ಲಿ ಹಿಂಗೆಲ್ಲ ಕೊಟ್ಟಿದ್ದಾರೆ, ಎಲ್ಲಿಂದ ಕೊಡ್ತೀರಾ, ಹೆಂಗೆ ಕೊಡ್ತೀರಾ ನೀವು? ಅದಾಗೋದಿಲ್ಲ, ಅದು ಮಾಡ್ಲಿಕ್ಕೆ ಬರೋದಲ್ಲ, ಅದು ಮತ್ತು ಮಾಡ್ಲಿಕ್ಕೆ ಬಿಡೋದೂ ಇಲ್ಲ. ನಾವು ನಮಗೆ ದಕ್ಷಿಣ ಕರ್ನಾಟಕದ ಜನತೆ ಬಗ್ಗೆ ಗೌರವ ಇದೆ. ಇಲ್ಲಿ ಸ್ಪೆಸಿಫಿಕ್ ಅಲೋಕೇಶನ್ ಇದೆ, ಪ್ರಾಜೆಕ್ಟ್ ವೈಸ್ ಅಲೋಕೇಶನ್ ಇದೆ. ಪ್ರಾಜೆಕ್ಟ್ ವೈಸ್ ಅಲೋಕೇಶನ್ ಇದ್ದಾಗ ಏನು ಮಾಡೋಕ್ಕಾಗ್ತದೆ? 130 TMC, ಹಾಗೆ ನಾವು 178 TMC ಕೇಳಿದ್ವಿ. ಇನ್ನೂ ನಮಗೆ ಸುಮಾರು 48 TMC ಕಡಿಮೆ ಬಿತ್ತು. 178 TMC ನಾವು ಕೇಳಿದಾಗ ಆಲ್ಮಟ್ಟಿ UKP ಸ್ಟೇಜ್ 3ರಲ್ಲಿ 130ಕ್ಕೆ ಅವರು ಗೆರೆ ಕೊರೆದುಬಿಟ್ರು ತೀರ್ಪಿನವರು. ಹೀಗಾಗಿ ಇದು 130 TMC ಉಳಿತು. ಇನ್ನೂ 48 TMC ಯೋಜನೆಗಳು ನಮಗೆ ಬಾಕಿ ಉಳಿದಿದ್ದಾವೆ. ಇನ್ನೂ 48 TMCಗೆ ನಮಗೆ ನೀರಿಲ್ಲ. 178 ಕೇಳಿದ್ದೀವಿ ನಾವು ಇಲ್ಲಿ UKP ಸ್ಟೇಜ್ 3ದಾಗ, ಆ 43 ಬಿಟ್ಟು
ಚುನಾವಣಾ ಸ್ಟೇಟ್ಮೆಂಟ್ ದೇವೇಗೌಡರಿಗೆ ಇದೆಲ್ಲವೂ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಅವ್ರು ಗೊತ್ತಿಲ್ಲಕ್ಕೆ ನಾನು ಗೊತ್ತು ಮಾಡಿಕೊಡ್ತೀನಿ, ಕಳಿಸ್ತೀನಿ ಅವ್ರಿಗೆ ಒಂದು ಆದೇಶ. ನಿಮಗೂ ಕಳಿಸ್ತೀನಿ, ನಿಮಗೂ ಬಿಡುಗಡೆ ಮಾಡ್ತೀನಿ. ಬಹುಶಃ ಸಾಯಂಕಾಲ ಅಂಟರಲ್ಲಿ ನಿಮಗೂ ಬಿಡುಗಡೆ ಮಾಡ್ತೀನಿ. ನೀವು ತಮ್ಮ ಇದರೊಳಗೆ ಬಿಡುಗಡೆ ಮಾಡಿ ದೇವೇಗೌಡರಿಗೆ ತಲುಪಿಸಿ. ಸ್ವಲ್ಪ ಅವ್ರಿಗೆ ಮರುವಾಗಿದ್ದರೆ ಅದನ್ನು ನೋಡಲಿ. ಸ್ಪೆಸಿಫಿಕ್ ಅಲೋಕೇಶನ್ ಇದೆ. 173 TMC ಒಂದು TMC ನೀರು ಉಳಿದಿಲ್ಲ. ಇನ್ನೂ 48 TMC ನಮಗೆ ಕಟ್ಟಾಗಿದೆ. 178 TMC ನಾವು ಅದು 100 ಇಲ್ಲಿ 130 ಅಲ್ಲ, ಇಲ್ಲಿ ಒಟ್ಟು ನಾವು 278 TMC ಕೇಳ್ತೀವಿ. ಒಟ್ಟಾರೆ ಅಂದ್ರೆ 278 TMC. 101 TMC ನಮ್ಗೆ ಕಡಿಮೆ ಸಿಕ್ಕಿದೆ. ಇನ್ನು ನಮಗೆ ನೀರಿನ ಕೊರತೆ ಇದೆ. ಅಂಥದ್ರಲ್ಲಿ ಇದು ಸಹ ನನಗೆ ಕೇಳೋದು ತಪ್ಪಾಗತ್ತೆ. ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ದಕ್ಷಿಣ ಮತ್ತು ಉತ್ತರ ಈ ವಿವಾದ ಕಿಡಿ ಹೊತ್ತುವಂಥ ಕೆಲಸ ಮಾಡಬಾರ್ದು. ಅಂಥದಕ್ಕೆ ಆಸ್ಪದ ಇಲ್ಲ, ನ್ಯಾಯಾಧಿಕರಣದಲ್ಲಿಯೂ ಆಸ್ಪದ ಇಲ್ಲ, ಜನತೆಯೂ ಕೂಡ ಅದನ್ನು ಒಪ್ಪೋದಿಲ್ಲ. ಗೌರವಯುತವಾಗಿ ದೇವೇಗೌಡರು ನಡ್ಕೊಳ್ಬೇಕು. ನಾನು ಅದಕ್ಕೆ ನಾನು ಸುಮ್ಮನೆ ನಾನು ಮಾತಾಡೋದಿಲ್ಲ. ನನ್ನ ಹತ್ರ ಎಲ್ಲ ಸಂಪೂರ್ಣವಾಗಿ ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀನಿ. ಇವತ್ತು ಸಾಯಂಕಾಲ ಅಥವಾ ನಾಳೆ ಒಟ್ಟು ನಿಮಗೆ ಬಿಡುಗಡೆ ಮಾಡ್ತೀನಿ.